ನಾವು ಮೊದಲನೇದಾಗಿ ನಮ್ಮ ದೇಶದಲ್ಲಿರುವಂಥ ಒಂದು ಪರಿಸ್ಥಿತಿಯಲ್ಲಿ, ನಮ್ಮ ದೇಶದ ಗಡಿಯಲ್ಲಿ ವೀರ ಸೈನಿಕರು ದೇಶದ ರಕ್ಷಣೆಗೆ ಧೈರ್ಯದಿಂದ ಹೋರಾಡ್ತಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ಹೊತ್ತಿನಲ್ಲಿ ಭಾರತೀಯ ಸೈನಿಕರಿಗೆ ನೈತಿಕ ಧೈರ್ಯ ಮತ್ತು ಶಕ್ತಿ ತುಂಬುವಲ್ಲಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನುವಂತ ಹೇಳಿಕೊಂಡು 1 ನಿಮಿಷ ಎಲ್ಲರೂ ಎದ್ದು ನಿಂತು, ಎಲ್ಲರೂ ಮಹಿಳೆಯರು ಎದ್ದು ನಿಂತು, ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಭಾರತ್ ಮಾತಾ ಕಿ ಜೈ. ಕೂತ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ ವಂದನೆಗಳು. ಇದೇ ರೀತಿ ನಾವು ಇಲ್ಲಿ ಸೈನಿಕರು ದೇಶದ ರಕ್ಷಣೆಗೆ ಹೋರಾಡುವಂಥ ಸಮಯದಲ್ಲಿ ನಾವು ನಮ್ಮ ನವೋದಯದವರಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ 3 ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಘೋಷಿಸ್ತಾ ಇದೆ. ನಾನೇನು ಹೆಚ್ಚು ಮಾತಾಡೋದಿಲ್ಲ. ಗವರ್ನರ್ ಸಾಹೇಬರಿದ್ದಾರೆ, ಬೇರೆಲ್ಲ ಅತಿಥಿಗಳಿದ್ದಾರೆ. ನಾನು ಹೇಳೋದಿಷ್ಟೇ, 25-30 ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು SS ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದರು. ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಢ ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು DK ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದು ಬೆಳೆದು ನಮ್ಮ 2 ಜಿಲ್ಲೆಯನ್ನು ಬಿಟ್ಟು 9 ಜಿಲ್ಲೆಗಳಿಗೆ ಇವತ್ತು ಪಸರಿಸಿದೆ. ಎಲ್ಲರೂ ಬೇರೆ ಜಿಲ್ಲೆಗೆ ಬರಲಿಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಅಂಥ ಆರ್ಥಿಕ ಸೌಲಭ್ಯ ಇಲ್ಲದೆ ಇರುವುದರಿಂದ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ. ನೀವು ಬೇಕಾದರೆ ಅವರವರು ಮಾಡಿಕೊಳ್ಬೇಕು. ತಿಮ್ಮಾಪುರವರು ಕೇಳಿದರು, ನನಗೆ ಇದನ್ನು ಮಾಡಲಿಕ್ಕೆ ಆಸಕ್ತಿ ಇದೆ ನಮ್ಮಲ್ಲಿ, ನನಗೂ ಸಹಾಯ ಮಾಡಿ. ಖಂಡಿತ ಅವರಾಗೆ ನಾನು ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ. ಇದನ್ನು ಇವತ್ತು ನೋಡಿ, ನಾವು ಎಲ್ರಿಗೂ ಸಮಾನವಾಗಿ ಮಹಿಳೆಯರನ್ನು ಬೆಳೆಸಿದ್ದೇವೆ. ಇವತ್ತು ಒಂದು ಮಾತು ಹೇಳಿದಾಗ ಎಷ್ಟೋ ದೂರದಿಂದ, ದಾವಣಗೆರೆಯಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಹೇಳಿದರೆ, ನಮ್ಮ ಶಕ್ತಿ, ಮಹಿಳಾ ಶಕ್ತಿ ಎಷ್ಟಿದೆ, ಮಹಿಳೆಯರು ಏನನ್ನು ಮಾಡಲಿಕ್ಕೆ ತಯಾರಿದ್ದಾರೆ, ಮಹಿಳೆಯರಿಗೋಸ್ಕರ ಅವರು ಅಭಿವೃದ್ಧಿ ಆಗಿದ್ದಾರೆ, ಸ್ವಾವಲಂಬಿ ಆಗಿದ್ದಾರೆ. ಚಪ್ಪಾಳಿ ಜೋರಾಗಿ ಬಳ್ಳಿರಿ. ಸ್ವಾವಲಂಬಿ ಜೀವನವನ್ನು ಕಂಡಿದ್ದೀರಿ, ಅದಕ್ಕಾಗಿ ನೀವು ಬಂದಿರಿ. ಇನ್ನಷ್ಟು ಸ್ವಾವಲಂಬಿಗಳಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮಗೆ ನಾವು ಆವತ್ತಿನಿಂದ ಪ್ರಾರಂಭದಿಂದ ಇವತ್ತಿನ ತನಕ 6 ಸಲ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ, ನಾವು ಇಲ್ಲಿ ಸೇರುವಾಗ, ಲಕ್ಷಾಂತರ ಮಂದಿ ಸೇರುವಾಗ ಯಾವ ಜಾತಿ, ಯಾವ ಮತ ಇರಬಾರ್ದು, ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು, ನಾವೆಲ್ಲರೂ ಸಮಾನರು ಅನ್ನುವಂಥ ದೃಷ್ಟಿಯಿಂದ ನಾವು ಬೆಳಿಬೇಕು ಅನ್ನುವಂಥ ಈ ದೃಷ್ಟಿಯಿಂದ ಇದನ್ನು ಬೆಳೆಸ್ತಾ ಇದ್ದೇನೆ. ಇನ್ನೂ ಆದರೂ 1-2 ಜಿಲ್ಲೆಗೆ ವಿಸ್ತಾರ ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ಇಲ್ಲಿ ಇರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.